ಓ ಮೊಸರನ್ನ, ಒಗ್ಗರಣೆ ಮೊಸರನ್ನ ಅದು ಇದು ಉಪ್ಪಿನಕಾಯಿ ಜೊತೆ ಪೊಟ್ಯಾಟೊ ಫ್ರೈ. ಓಕೆ ಓಕೆ, ಅಕ್ಕ ಕಾಂಬಿನೇಷನ್. ಈ ಥರ ಒಗ್ಗರಣೆ ಮೊಸರನ್ನ ಮಧ್ಯಾಹ್ನ ಹಾಕೊಂಡು ಬ್ಯಾಟಿಂಗ್ ಮಾಡಿದ್ರು ಖಂಡಿತ 4 ಅವರಿಂದ 5 ಅವರ್ ಫುಲ್ಲು ಬಾಚ್ಕೊಂಡ್ಬಿಡ್ತೀರಾ. ಮೊಸರನ್ನ ತಿನ್ನೋದ್ರಿಂದ ಆಕ್ಚುಲಿ ನಿಮ್ಗೆ ಒಳ್ಳೇದೆ, ಆದ್ರೆ ಇದನ್ನ ನೀಟಾಗಿ ಅನಲೈಸ್ ಮಾಡ್ಬಿಟ್ಟು ಇದು ತಿನ್ನೋದ್ರಿಂದ ನಿಮ್ ಬೊಜ್ಜು ಆಗುತ್ತೋ ಇಲ್ವಾ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕ್ಯಾಲರೀಸ್ ಬಗ್ಗೆ ಮಾತಾಡೋಣ. ಒಂದು ಪ್ಲೇಟ್ ಕರ್ಡ್ ರೈಸ್ ಅಲ್ಲಿ ನಿಮಗೆ 250 ರಿಂದ 300 ಕ್ಯಾಲರಿ ಸಿಗ್ತಾ ಇದೆ. ಅದ್ರ ಜೊತೆ ನೀವು ಈ ಪೊಟ್ಯಾಟೊ ಫ್ರೈ ಮತ್ತೆ ಉಪ್ಪಿನಕಾಯಿ ಎಲ್ಲ ಆಡ್ ಮಾಡಿದ್ರೆ ಆಲ್ಮೋಸ್ಟ್ 500 ರಿಂದ 550 ಕ್ಯಾಲರೀಸ್ ಆಗ್ತಾ ಇದೆ. ಎರಡನೇದಾಗಿ ನಾನು ತೋರಿಸಿರೋ ರೀಲ್ ಅಲ್ಲಿ ಕಾರ್ಬ್ಸ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ. ಕರ್ಡ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಪೊಟ್ಯಾಟೋಸ್ ಆಗಿರ್ಬೇಕು, ಇದೆಲ್ಲ ಬರೀ ಕಾರ್ಬ್ಸ್. ಮೊಸರಿಂದ ಸ್ವಲ್ಪ ನಿಮಗೆ ಪ್ರೋಟೀನ್ ಸಿಗ್ತಾ ಇದೆ ಮತ್ತೆ ಪ್ರೋಬಯೋಟಿಕ್ ಸಿಗ್ತಾ ಇದೆ. ಇದರಿಂದ ನಿಮಗೆ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ. ಆ ಉಪ್ಪಿನಕಾಯಿಲಿ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ, ಇದರಿಂದ ನಿಮಗೆ ಹೊಟ್ಟೆ ಊದ್ಕೊಂಡ್ರೆ ಫೀಲಿಂಗ್ ಇರುತ್ತೆ, ಕ್ಯಾಲರೀಸ್ ತುಂಬಾ ಜಾಸ್ತಿ ಇದೆ. ಕೊನೆಯದಾಗಿ ಫ್ಯಾಟ್ ಲಾಸ್ಗೆ ಅಂತ ನೀವು ಒಕೇಶನಲಿ ಇದನ್ನ ಹಾಕೊಂಡು ಬ್ಯಾಟಿಂಗ್ ಮಾಡಬಹುದು. ಆದ್ರೆ ಬರೀ ಮೊಸರನ್ನ ತಿನ್ನೋದ್ರಿಂದ ಏನು ಆಗ್ತಾ ಇಲ್ಲ, ಯಾಕೆಂದ್ರೆ ತುಂಬಾ ಕಾರ್ಬ್ಸ್ ಕಂಟೆಂಟ್ ಇಂದ ಪ್ರೋಟೀನ್ ತುಂಬಾ ಕಮ್ಮಿ ಇದೆ, ಫೈಬರ್ ತುಂಬಾ ಕಮ್ಮಿ ಇದೆ. ಸೊ ಇದಕ್ಕೆ ಬೆಸ್ಟ್ ಆಪ್ಷನ್ ಅಂತಂದ್ರೆ ಅನ್ನ ಕಮ್ಮಿ ಹಾಕೊಳ್ಳಿ, ಕರ್ಡು ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಇದ್ರ ಜೊತೆ ನೀವು ಪೊಟ್ಯಾಟೊ ಫ್ರೈ ತಿನ್ನೋದು ಕಮ್ಮಿ ಎಣ್ಣೆ ಹಾಕೊಂಡು ಆಮ್ಲೆಟ್ಸ್ ಹಾಕೊಂಡು ತಿನ್ನಿ. ಅದ್ರ ಮೇಲೆ ಒಂದು ಕಪ್ಪಲ್ಲಿ ಸ್ವಲ್ಪ ವೆಜೀಸ್, ಕುಕ್ಕುಂಬರ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಇದನ್ನೆಲ್ಲ ಹಾಕೊಂಡು ತಿಂದ್ರೆ ಇದನ್ನ ಕಂಪ್ಲೀಟ್ ಮೀಲ್ ಆಗುತ್ತೆ. ಫ್ಯಾಟ್ ಲಾಸ್ ಅಲ್ಲಿ ನೀವು ಏನ್ ತಿಂತೀರಾ ಅಂತ ಮ್ಯಾಟರ್ ಆಗಲ್ಲ, ಎಷ್ಟು ತಿಂತಿದ್ದೀರಾ ಅಂತ ಮ್ಯಾಟರ್ ಆಗುತ್ತೆ. ನಿಮ್ಗೆ ಇಷ್ಟವಾಗಿರೋ ಬೆಸ್ಟ್ ಮೊಸರನ್ನ ಕಾಂಬೋ ಏನಿದೆ ಅಂತ ಕಮೆಂಟ್ಸ್ ಅಲ್ಲಿ ಹೇಳಿ.